ನಮಸ್ಕಾರ. ಭಾರತದಲ್ಲಿ ಒಂದು ಸಣ್ಣ ಕ್ಲಿನಿಕ್ ಅಥವಾ ಹೋಟೆಲ್ ನಡೆಸೋರನ್ನ ಒಮ್ಮೆ ಯೋಚನೆ ಮಾಡಿ. ಹೊರಗೆ ಜೋರು ಮಳೆ, ಸಡನ್ ಆಗಿ ಕರೆಂಟ್ ಹೋಯ್ತು. ಕ್ಲಿನಿಕ್ನಲ್ಲಿದ್ರೆ ಆ ಸೂಕ್ಷ್ಮ ಮೆಡಿಕಲ್ ಉಪಕರಣಗಳು ಆಫ್. ಹೋಟೆಲ್ನಲ್ಲಿದ್ರೆ ಎಸಿ, ಫ್ರಿಡ್ಜ್ ಎಲ್ಲ ಬಂದ್. ಆ ಡೀಸೆಲ್ ಜನರೇಟರ್ ಸ್ಟಾರ್ಟ್ ಮಾಡುವಷ್ಟ್ರಲ್ಲಿ ಗ್ರಾಹಕರಿಗೆಲ್ಲ ಕಿರಿಕಿರಿ. ಇದು ನಮ್ಮ ಲಕ್ಷಾಂತರ ಸಣ್ಣ ಉದ್ಯಮಿಗಳ ಒಂದು ಪ್ರತಿದಿನದ ತಲೆನೋವು. ಆದ್ರೆ ಈ ಸಮಸ್ಯೆಗೆ ಒಂದು ಸ್ಮಾರ್ಟ್ ಪರಿಹಾರ ಇದೆ ಅಂತ ಹೇಳೋ ಕೆಲವು ಮೂಲಗಳು ಸಿಕ್ಕಿವೆ. ಪ್ಯೂರ್ ಪವರ್ 30.0 ಅಂತ. ಇದನ್ನ ಭಾರತದ ಮೊದಲ ಆಲ್ ಇನ್ ಒನ್ 30 ಕಿಲೋವಾಟ್ ಇಂಟೆಲಿಜೆಂಟ್ ಪವರ್ ಸೊಲ್ಯೂಷನ್ ಅಂತ ಕರೀತಿದ್ದಾರೆ. ಇಂದು ಇದರ ಬಗ್ಗೆ ಆಳವಾಗಿ ಮಾತಾಡೋಣ. ಮೊದಲಿಗೆ ಈ ಆಲ್ ಇನ್ ಒನ್ ಅಂದ್ರೆ ಎಲ್ಲವೂ ಒಂದರಲ್ಲಿ ಅನ್ನೋದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಇರುತ್ತಲ್ಲ. ಇಲ್ಲಿ ಕಥೆ ಏನು? ಭಾಳ ಒಳ್ಳೆ ಪ್ರಶ್ನೆಯಿಂದ ಶುರು ಮಾಡಿದ್ರಿ. ನೋಡಿ, ಕಾಂಪ್ರಮೈಸ್ ಅನ್ನೋ ಪದಕ್ಕೆ ಇಲ್ಲಿ ಜಾಗನೇ ಇಲ್ಲ. ಇದನ್ನ ಒಂದು ರೀತಿ ಎನರ್ಜಿ ಕಮಾಂಡ್ ಸೆಂಟರ್ ಅಂತಾನೆ ಕರಿಬೋದು. ಸಾಮಾನ್ಯವಾಗಿ ಒಂದು ಪವರ್ ಬ್ಯಾಕಪ್ ಸಿಸ್ಟಮ್ಗೆ ಏನೇನು ಬೇಕು? ಒಂದು ದೊಡ್ಡ ಬ್ಯಾಟರಿ, ಕರೆಂಟ್ ಕನ್ವರ್ಟ್ ಮಾಡೋಕೆ ಒಂದು ಇನ್ವರ್ಟರ್, ಆಮೇಲೆ ಸೋಲಾರ್ ಪ್ಯಾನೆಲ್ ಇದ್ರೆ ಅದಕ್ಕೊಂದು ಕಂಟ್ರೋಲರ್. ಇವು ಮೂರು ಬೇರೆ ಬೇರೆ ದೊಡ್ಡ ದೊಡ್ಡ ಉಪಕರಣಗಳು. ಆದರೆ ಈ ಪ್ಯೂರ್ ಪವರ್ 30.0 ಈ ಮೂರನ್ನು ಒಂದೇ ಒಂದು ಅಚ್ಚುಕಟ್ಟಾದ ಪೆಟ್ಟಿಗೆಯಲ್ಲಿ ಇಳಿದಿಟ್ಟಿದೆ. ಮೊದಲಿಗೆ ಒಂದು 30 ಕಿಲೋವಾಟ್ ಲಿಥಿಯಂ ಅಯಾನ್ ಬ್ಯಾಟರಿ, ಆಮೇಲೆ 33 ಕೆವಿಎ ಪವರ್ ಇರೋ ದೈತ್ಯ ಇನ್ವರ್ಟರ್, ಜೊತೆಗೆ 36 ಕಿಲೋವಾಟ್ ಹೈಬ್ರಿಡ್ ಸೋಲಾರ್ ಕಂಟ್ರೋಲರ್. ಸೊ ಜಾಗದ ಉಳಿತಾಯ, ಫಿಟ್ ಮಾಡೋ ತಲೆನೋವು ಇಲ್ಲ, ಎಲ್ಲವೂ ಒಂದೇ ಕಡೆ. ಸರಿ, ಜಾಗ ಉಳಿಯುತ್ತೆ ಅನ್ನೋದು ಒಂದು ದೊಡ್ಡ ಅಡ್ವಾಂಟೇಜ್. ಆದ್ರೆ ನಮ್ಮ ಕೇಳುಗರಲ್ಲಿ ಚಾಲ ಮಂದಿ ಸಣ್ಣ ಫ್ಯಾಕ್ಟ್ರಿ, ಬೇಕರಿ ಮಾಲೀಕರಿರ್ತಾರೆ. ಅವರಿಗೆ ಈ 30 ಕಿಲೋವಾಟ್ ಅಥವಾ 33 ಕೆವಿಎ ಅಂಕಿಗಳಿಗಿಂತ ನನ್ನ ಬೇಕರಿಯ 3 ಓವನ್ಗಳು, ಎಸಿ ಎಲ್ಲ ಒಟ್ಟಿಗೆ ಆನ್ ಆದಾಗ ಸಿಸ್ಟಮ್ ಟ್ರಿಪ್ ಆಗುತ್ತಾ ಇಲ್ವಾ ಅನ್ನೋದೇ ಮುಖ್ಯ. ಆ ತಲೆನೋವನ್ನ ಇದು ಹೇಗೆ ನಿವಾರಿಸುತ್ತೆ? ಅತ್ಯುತ್ತಮ ಪ್ರಶ್ನೆ. ಅದೇ ಇದರ ನಿಜವಾದ ಪವರ್. ನಾವು 33 ಕೆವಿಎ ಇನ್ವರ್ಟರ್ ಅಂತ ಹೇಳಿದಾಗ ಅದರ ಹೈ ಸರ್ಜ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಬಗ್ಗೆನೇ ಮಾತಾಡಬೇಕು. ಈಗ ನೋಡಿ, ನಿಮ್ಮ ಬೇಕರಿಯ ಓವನ್ ಅಥವಾ ಒಂದು ಮೋಟಾರ್, ಒಂದು ಎಲಿವೇಟರ್ ಇವೆಲ್ಲ ಸ್ಟಾರ್ಟ್ ಆದಾಗ ಒಂದೇ ಕ್ಷಣದಲ್ಲಿ ಸಾಮಾನ್ಯಕ್ಕಿಂತ ಜಾಸ್ತಿ ಕರೆಂಟ್ ಎಳೆಯುತ್ತೆ. ಇದಕ್ಕೆ ಸರ್ಜ್ ಲೋಡ್ ಅಂತಾರೆ. ಸಾಮಾನ್ಯ ಇನ್ವರ್ಟರ್ಗಳು ಈ ಭಾರ ತಡೆಯೋಕ್ಕಾಗದೆ ಟ್ರಿಪ್ ಆಗ್ಬಿಡ್ತವೆ. ಆದರೆ ಈ ಸಿಸ್ಟಮ್ ಅಂತಹ ಹಠಾತ್ ಲೋಡ್ಗಳನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ನಿಭಾಯಿಸುತ್ತೆ. ಅಂದ್ರೆ ನಿಮ್ಮ ಎಲ್ಲಾ ಮಿಷಿನ್ಗಳು ಒಟ್ಟಿಗೆ ಆನ್ ಆದ್ರೂ ಪವರ್ ಸಪ್ಲೈನಲ್ಲಿ ಒಂದು ಚೂರು ವ್ಯತ್ಯಾಸ ಆಗಲ್ಲ. ಉತ್ಪಾದನೆ ನಿಲ್ಲಲ್ಲ, ವ್ಯಾಪಾರ ನಿಲ್ಲಲ್ಲ. ಓಕೆ, ಇದು ನಿಜಕ್ಕೂ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಟ್ಟ ಹಾಗಾಯ್ತು. ಮೂಲದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಸಿಸ್ಟಮ್ ಬರೀ ಕರೆಂಟ್ ಹೋದಾಗ ರಿಯಾಕ್ಟ್ ಮಾಡೋದಿಲ್ಲ, ಬದಲಾಗಿ ಸಮಸ್ಯೆಗಳನ್ನ ಊಹಿಸಿ ತಡೆಯುತ್ತೆ ಅಂತ ಹೇಳಿದ್ದಾರೆ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಡೈಲಾಗ್ ತರ ಇದೆಯಲ್ಲ, ನಿಜವಾಗ್ಲೂ ಇದರ ಅರ್ಥ ಏನು? ಯಂತ್ರ ಇದರೊಳಗೆ 5ನೇ ತಲೆಮಾರಿನ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ BMS ಜೊತೆಗೆ ಸ್ಮಾರ್ಟ್ AI ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದರ AI ನಿಮ್ಮ ಬಿಸ್ನೆಸ್ನ ಕರೆಂಟ್ ಬಳಕೆಯ ಸ್ಟೈಲನ್ನ ದಿನ ಕಜಿತಲೇ ಇರುತ್ತೆ. ಯಾವ ಟೈಮಲ್ಲಿ ಜಾಸ್ತಿ ಕರೆಂಟ್ ಬೇಕು, ಯಾವ ಮಿಷಿನ್ ಹೆಚ್ಚು ಪವರ್ ತಗೊಳುತ್ತೆ, ಎಲ್ಲವನ್ನೂ ಗಮನಿಸುತ್ತೆ. ಈ ಡೇಟಾ ಇಟ್ಕೊಂಡು ಅದು ಬ್ಯಾಟರಿಯ ಒಂದೊಂದು ಸೆಲ್ಲನ್ನು ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಬ್ಯಾಟರಿಯ ಲೈಫ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಸ್ಟಮ್ ತಾನಾಗಿಯೇ ತನ್ನ ಹೆಲ್ತ್ ನೋಡ್ಕೊಳ್ಳುತ್ತಾ? ಹಾಗಾದ್ರೆ ಏನಾದ್ರೂ ಸಮಸ್ಯೆ ಬರೋ ತರ ಇದ್ರೆ ನಮಗೆ ಮುಂಚಿತವಾಗಿ ತಿಳಿಸ್ತಾ? ಖಂಡಿತ. ಬ್ಯಾಟರಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆದ್ರೂ ಸರಿ, ಅಥವಾ ಯಾವುದೋ ಒಂದು ಸೆಲ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೂ ಸರಿ, ಸಿಸ್ಟಮ್ ತಕ್ಷಣ ನಿಮ್ಮ ಮೊಬೈಲ್ ಆಪ್ಗೆ ಒಂದು ಕ್ಲೌಡ್ ಅಲರ್ಟ್ ಕಳಿಸುತ್ತೆ. ನೋಡಿ, ಇಲ್ಲಿ ಸಣ್ಣ ಸಮಸ್ಯೆ ಆಗೋ ಸಾಧ್ಯತೆ ಇದೆ, ಗಮನ ಕೊಡಿ ಅಂತ ವಾರ್ನ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಸ್ಮಾರ್ಟ್ಫೋನ್ಗೆ ರಾತ್ರಿ ಹೊತ್ತು ತಾನಾಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತಲ್ಲ. ಹೌದು, OTA ಅಪ್ಡೇಟ್ಸ್. ಅದೇ ರೀತಿ ಓವರ್ ದಿ ಏರ್ ಅಪ್ಡೇಟ್ಸ್ಗಳ ಮೂಲಕ ಈ ಸಿಸ್ಟಮ್ ಕೂಡ ಕಾಲಕ್ರಮೇಣ ಇನ್ನಷ್ಟು ಸ್ಮಾರ್ಟ್ ಆಗ್ತಾ ಹೋಗುತ್ತೆ. ಸರಿ, ಸಿಸ್ಟಮ್ನ ಬ್ರೈನ್ ಅಂದ್ರೆ AI ತುಂಬಾ ಸ್ಮಾರ್ಟ್ ಇದೆ ಅಂತ ಗೊತ್ತಾಯ್ತು. ಆದ್ರೆ ಆ ಬ್ರೈನ್ಗೆ ಪ್ರೊಟೆಕ್ಷನ್ ಕೊಡುವ ಬಾಡಿ ಹೇಗಿದೆ? ಅಷ್ಟೊಂದು ಪವರ್ ಒಂದೇ ಬಾಕ್ಸ್ನಲ್ಲಿದ್ದಾಗ ಸೇಫ್ಟಿ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅಲ್ವಾ? ಅದ್ರಲ್ಲೂ ನಮ್ಮ ಭಾರತದ ಹವಾಮಾನಕ್ಕೆ, ಅಂದ್ರೆ ಹುಬ್ಬಳ್ಳಿಯ ಬೇಸಿಗೆ ಬಿಸಿಲು ಅಥವಾ ಮಂಗಳೂರಿನ ಮಳೆಗಾಲದ ತೇವಾಂಶದಲ್ಲಿ ಇದು ಎಷ್ಟು ಸೇಫ್? ಸೇಫ್ಟಿಯೇ ನಮ್ಮ ಫಸ್ಟ್ ಪ್ರಿಯಾರಿಟಿ. ಅದಕ್ಕೆ ಇದರಲ್ಲಿ ಮಲ್ಟಿ ಲೆವೆಲ್ ಪ್ರೊಟೆಕ್ಷನ್ ಇದೆ. ಮೊದಲನೇದು ನ್ಯಾನೋ PCM ಕೂಲಿಂಗ್ ಟೆಕ್ನಾಲಜಿ. ಇದನ್ನ ಬ್ಯಾಟರಿಯ ಪರ್ಸನಲ್ ಬಾಡಿಗಾರ್ಡ್ ಅನ್ಬೋದು. ಇದು ಒಂದು ಫೇಸ್ ಚೇಂಜ್ ಮೆಟೀರಿಯಲ್.
ಹೊರಗಡೆ -10 ಡಿಗ್ರಿ ಇರಲಿ ಅಥವಾ ಸುಡು ಬಿಸಿಲು 60 ಡಿಗ್ರಿ ಇರಲಿ, ಬ್ಯಾಟರಿ ಒಳಗಿನ ಟೆಂಪರೇಚರನ್ನು ಇದು ಯಾವಾಗಲೂ ಸ್ಟೇಬಲ್ ಆಗಿಡುತ್ತೆ. ಎರಡನೇದಾಗಿ, ಇದರ ನಿರ್ಮಾಣದಲ್ಲಿ ಫೈರ್ ರಿಟಾರ್ಡೆಂಟ್ ಅಂದ್ರೆ ಅಗ್ನಿ ನಿರೋಧಕ ವಸ್ತುಗಳನ್ನೇ ಬಳಸಿದ್ದಾರೆ. ಇದು ಹಾಸ್ಪಿಟಲ್ ಅಥವಾ ಸ್ಕೂಲ್ನಂಥ ಜಾಗಗಳಲ್ಲಿ ಮನಃಶಾಂತಿ ಕೊಡುತ್ತೆ. ಕೊನೆಯದಾಗಿ, ಇದರ ಹೊರಬಾಡಿಗೆ ಆಂಟಿ ಕರೋಸಿವ್ ಕೋಟಿಂಗ್ ಅಂದ್ರೆ ತುಕ್ಕು ಹಿಡಿಯದ ಲೇಪನ ಇದೆ. ಸೊ ನೀವು ಸಮುದ್ರ ತೀರದಲ್ಲೇ ನಿಮ್ಮ ಬಿಸ್ನೆಸ್ ಇಟ್ಕೊಂಡಿದ್ರೂ ಉಪ್ಪುಗಳಿಗೆ ಏನೂ ಆಗಲ್ಲ. ಇದು ಕೇಳಿ ಸಮಾಧಾನ ಆಯ್ತು. ಈಗ ಬಿಸ್ನೆಸ್ಗಳಿಗೆ ரொம்ப ಮುಖ್ಯವಾದ ವಿಷಯ ಅಂದ್ರೆ ಡೌನ್ ಟೈಮ್. ಆಪರೇಷನ್ ಒಂದೇ ಒಂದು ನಿಮಿಷ ನಿಂತರೂ ₹1,000 ಲಾಸ್ ಆಗುತ್ತೆ. ಅದನ್ನ ಇದು ಹೇಗೆ ನಿಲ್ಲಿಸುತ್ತೆ? ಅಲ್ಟ್ರಾ ಫಾಸ್ಟ್ ಸ್ವಿಚ್ ಓವರ್ ಅಂತ ಮೂಲದಲ್ಲಿ ಹೇಳಿದ್ದಾರೆ. ಅದು ಎಷ್ಟು ಫಾಸ್ಟ್? ಇದರ ಸ್ವಿಚ್ ಓವರ್ ಸ್ಪೀಡ್ 4 ಮಿಲಿಸೆಕೆಂಡ್ಗಿಂತ ಕಡಿಮೆ. 4 ಮಿಲಿಸೆಕೆಂಡ್? ಹೌದು. ಇದು ಎಷ್ಟು ವೇಗ ಅಂದ್ರೆ ನಾವು ಕಣ್ಣು ಮಿಟುಕಿಸೋಕೆ ಸುಮಾರು 300 ಮಿಲಿಸೆಕೆಂಡ್ ಬೇಕು. ಅದರ ಹೋಲಿಕೆಯಲ್ಲಿ ಇದು ಸುಮಾರು 75 ಪಟ್ಟು ಹೆಚ್ಚು ವೇಗ. ವಾವ್! ನನಗೆ ನೆನ್ಪಿದೆ, ನಮ್ಮೂರಿನ ಒಂದು ಟೆಕ್ಸ್ಟೈಲ್ ಮಿಲ್ಲಿನಲ್ಲಿ ಪವರ್ ಬದಲಾದಾಗೆಲ್ಲ ಅವರ ಕಂಪ್ಯೂಟರ್ ಮಗ್ಗಗಳು ರೀಸೆಟ್ ಆಗ್ತಿದ್ವು. ಪ್ರತಿ ಸಲನೂ 100 ಮೀಟರ್ ಬಟ್ಟೆ ವೇಸ್ಟ್. ನೀವ್ ಹೇಳ್ತಿರೋ ಈ 4 ಮಿಲಿಸೆಕೆಂಡ್ ವೇಗ ಆ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೋದು. ಖಂಡಿತ. ಗ್ರಿಡ್ನಿಂದ ಕರೆಂಟ್ ಹೋದ ತಕ್ಷಣ ಸಿಸ್ಟಮ್ ಸೋಲಾರ್ ಅಥವಾ ಬ್ಯಾಟರಿಗೆ ಶಿಫ್ಟ್ ಆಗತ್ತೆ. ಈ ಬದಲಾವಣೆ ಎಷ್ಟು ಫಾಸ್ಟಾಗಿ ಆಗತ್ತೆ ಅಂದ್ರೆ ನಿಮ್ಮ ಕಂಪ್ಯೂಟರ್, ಡೇಟಾ ಸರ್ವರ್ ಅಥವಾ ಕ್ಲಿನಿಕ್ನ ಸೂಕ್ಷ್ಮ ಉಪಕರಣಗಳಿಗೆ ಕರೆಂಟ್ ಹೋಗಿದ್ದೇ ಗೊತ್ತಾಗಲ್ಲ. ಆಪರೇಷನ್ ಒಂದು ಕ್ಷಣನೂ ನಿಲ್ಲೋದಿಲ್ಲ. ಅದ್ಭುತ! ಹಾಗಾದ್ರೆ ಇದು ಬರೀ ನಿರಂತರ ವಿದ್ಯುತ್ ಕೊಡೋದು ಅಷ್ಟೇ ಅಲ್ಲ, ಹಣನೂ ಉಳಿಸ್ತಾ? ಅಂದ್ರೆ ಕರೆಂಟ್ ಇರುವಾಗ್ಲೂ ಇದು ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ? ಖಂಡಿತ. ಇದು ಬರೀ ಬ್ಯಾಕಪ್ ಅಲ್ಲ, ಇದೊಂದು ನಿಮ್ಮ ಬಿಸ್ನೆಸ್ನ ಸ್ಮಾರ್ಟ್ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದ ಹಾಗೆ. ಇದರಲ್ಲಿ ಸ್ಮಾರ್ಟರ್ 2DU ಅಂದ್ರೆ ಟೈಮ್ ಆಫ್ ಡೇ ಟೈಮ್ ಆಫ್ ಯೂಸ್ ಅನ್ನೋ ಫೀಚರ್ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ದಿನದ ಕೆಲವು ಗಂಟೆಗಳಲ್ಲಿ ಅಂದ್ರೆ ಸಂಜೆಯ ಪೀಕ್ ಅವರ್ಸ್ನಲ್ಲಿ ಗ್ರಿಡ್ ಕರೆಂಟ್ ರೇಟ್ ಜಾಸ್ತಿ ಇರುತ್ತೆ. ಈ ಸಿಸ್ಟಮ್ ಅದನ್ನ ಅರ್ಥ ಮಾಡಿಕೊಂಡು ಆ ದುಬಾರಿ ಟೈಮಲ್ಲಿ ಗ್ರಿಡ್ನಿಂದ ಪವರ್ ತಗೊಳ್ಳೋದನ್ನ ನಿಲ್ಲಿಸಿ ಆಟೋಮ್ಯಾಟಿಕ್ ಆಗಿ ಬ್ಯಾಟರಿ ಅಥವಾ ಸೋಲಾರ್ ಪವರ್ ಬಳಸೋಕೆ ಶುರು ಮಾಡುತ್ತೆ. ಬೆಳಗ್ಗೆ ಅಥವಾ ರಾತ್ರಿ ಹೊತ್ತು ಕರೆಂಟ್ ರೇಟ್ ಕಮ್ಮಿ ಆದಾಗ ಅದು ಮತ್ತೆ ಗ್ರಿಡ್ನಿಂದ ಚಾರ್ಜ್ ಮಾಡ್ಕೊಳ್ಳುತ್ತೆ. ಈ ಸ್ಮಾರ್ಟ್ ಮ್ಯಾನೇಜ್ಮೆಂಟಿಂದ ನಿಮ್ಮ ತಿಂಗಳ ಕರೆಂಟ್ ಬಿಲ್ ಗಣನೀಯವಾಗಿ ಕಮ್ಮಿಯಾಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಈಗ ಸೌರಶಕ್ತಿ ಬಗ್ಗೆ ಮಾತಾಡೋಣ. ನನ್ನ ಕಟ್ಟಡದ ಮೇಲ್ಛಾವಣಿ ಸ್ವಲ್ಪ ವಿಚಿತ್ರವಾದ ಆಕಾರದಲ್ಲಿದೆ. ಪಕ್ಕದ ಮರದಿಂದ ಮಧ್ಯಾಹ್ನದ ಮೇಲೆ ಸ್ವಲ್ಪ ನೆರಳು ಬೀಳುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿಸಿದ್ರೆ ಪ್ರಯೋಜನ ಇದೆಯಾ? ಇದು ಭಾರತದ ಚಾಲಾ ಕಟ್ಟಡಗಳ ಸಮಸ್ಯೆ. ಅದಕ್ಕಾಗಿಯೇ ಇದರಲ್ಲಿ 6 MPPTs ಅಂದ್ರೆ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಇರೋ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಇದೆ. ಇದನ್ನ 6 ಸಪರೇಟ್ ಬುದ್ಧಿವಂತ ಚಾರ್ಜರ್ಗಳಿದ್ದಾಗೆ ಅಂದ್ಕೊಳ್ಳಿ. ಹಳೆ ಸಿಸ್ಟಮ್ಗಳಲ್ಲೇನಾಗ್ತಿತ್ತು ಅಂದ್ರೆ ಒಂದೇ ಒಂದು ಪ್ಯಾನೆಲ್ ಮೇಲೆ ನೆರಳು ಬಿದ್ರೂ ಪೂರ್ತಿ ಸೀರೀಸ್ನ ಪರ್ಫಾರ್ಮೆನ್ಸ್ ಡೌನ್ ಆಗ್ತಿತ್ತು. ಆದ್ರೆ ಇಲ್ಲಿ ಒಂದು ಚಾರ್ಜರ್ಗೆ ಕನೆಕ್ಟ್ ಆಗಿರೋ ಪ್ಯಾನೆಲ್ಗಳ ಮೇಲೆ ನೆರಳು ಬಿದ್ರೂ ಉಳಿದ 5 ಚಾರ್ಜರ್ಗಳು ತಮ್ಮ ಪ್ಯಾನೆಲ್ಗಳಿಂದ ಫುಲ್ ಪವರ್ ಎಳಿತಾನೆ ಇರ್ತವೆ. ಅಂದ್ರೆ ಮೋಡ ಕವಿದ ವಾತಾವರಣದಲ್ಲೂ ಸ್ವಲ್ಪ ನೆರಳಿದ್ರೂ ನಿಮಗೆ ಮ್ಯಾಕ್ಸಿಮಮ್ ಎನರ್ಜಿ ಪ್ರೊಡಕ್ಷನ್ ಸಿಗುತ್ತೆ. ಅಂದ್ರೆ ದಿನದ ಕೊನೆಗೆ ನನಗೆ ಹೆಚ್ಚು ಕರೆಂಟ್ ಸಿಗುತ್ತೆ. ಒಂದು ವೇಳೆ ರಜಾ ದಿನಗಳಲ್ಲಿ ನನ್ನ ಫ್ಯಾಕ್ಟರಿ ಬಂದಿದ್ದಾಗ ಬೇಕಿರೋದಕ್ಕಿಂತ ಹೆಚ್ಚು ಸೋಲಾರ್ ಪವರ್ ಉತ್ಪಾದನೆ ಆದ್ರೆ ಏನಾಗುತ್ತೆ? ಆ ಎಕ್ಸ್ಟ್ರಾ ಪವರ್ ವೇಸ್ಟ್ ಆಗುತ್ತಾ? ಇಲ್ಲ, 1 ಯೂನಿಟ್ ಪವರ್ ಕೂಡ ವೇಸ್ಟ್ ಆಗಲ್ಲ. ಇದರ ಬೈ ಡೈರೆಕ್ಷನಲ್ ಅಂದ್ರೆ ದ್ವಿಮುಖ ಸಾಮರ್ಥ್ಯವೇ ಇದರ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್. ರಜಾ ದಿನಗಳಲ್ಲಿ ಉತ್ಪಾದನೆಯಾದ ಹೆಚ್ಚುವರಿ ಪವರ್ ಅನ್ನ ನೀವು ಮತ್ತೆ ಯುಟಿಲಿಟಿ ಗ್ರಿಡ್ಗೆ ಮಾರ್ಬೋದು. ಅಂದ್ರೆ ನಿಮ್ಮ ಮೀಟರ್ ಉಲ್ಟಾ ತಿರುಗುತ್ತೆ. ಇದನ್ನ ನೆಟ್ ಮೀಟರಿಂಗ್ ಅಂತಾರೆ. ಇದರಿಂದ ನಿಮ್ಮ ಕರೆಂಟ್ ಬಿಲ್ 0 ಆಗ್ಬೋದು. ಅಥವಾ ಕೆಲವೊಮ್ಮೆ ವಿದ್ಯುತ್ ಕಂಪನಿಯೇ ನಿಮಗೆ ಹಣ ವಾಪಸ್ ಕೊಡ್ಬೋದು. ನೀವು ಹೇಳೋದು ನಿಜಾನಾ? ವಿದ್ಯುತ್ ಕಂಪನಿಯಿಂದ ಹಣ ವಾಪಸ್ ಬರುತ್ತಾ? ಇದು ಕೇಳೋಕೆ ತುಂಬಾ ಆಕರ್ಷಕವಾಗಿದೆ. ಈಗೊಂದು ಪ್ರಾಕ್ಟಿಕಲ್ ಪ್ರಶ್ನೆ. ನಾನು ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಡೀಸೆಲ್ ಜನರೇಟರ್ ಅಂದ್ರೆ DG ಹಾಕ್ಸಿದ್ದೀನಿ. ಈ ಹೊಸ ಸಿಸ್ಟಮ್ ತಂದ್ರೆ ಆ ಜನರೇಟರ್ನ ಗುಜ್ರಿಗೆ ಹಾಕ್ಬೇಕಾ? ಖಂಡಿತ ಇಲ್ಲ. ನಿಮ್ಮ ಹಳೇ ಜನರೇಟರ್ ಅನ್ನು ಗುಜರಿಗೆ ಹಾಕುವ ಅವಶ್ಯಕತೆ ಇಲ್ಲ. ಈ ಸಿಸ್ಟಮ್ ನಿಮ್ಮ DG ಸೆಟ್ ಜೊತೆ ரொம்ப ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಅದನ್ನ DG ಸಿಂಕ್ ಅಂತ ಕರಿತೀವಿ. ನೋಡಿ, ಈ ಸಿಸ್ಟಮ್ ಯಾವಾಗ್ಲೂ ಮೊದಲ ಆದ್ಯತೆ ಕೊಡೋದು ಸೋಲಾರ್ಗ, ಆಮೇಲೆ ಬ್ಯಾಟ್ರಿಗೆ. ಗ್ರಿಡ್ ಕೂಡ ಇಲ್ಲ, ಬ್ಯಾಟ್ರಿ ಚಾರ್ಜ್ ಕೂಡ ಖಾಲಿ ಆದ್ರೆ ಆಗ ಮಾತ್ರ ಕೊನೆ ಉಪಾಯವಾಗಿ ಇದು ಆಟೋಮ್ಯಾಟಿಕ್ ಆಗಿ ಡೀಸೆಲ್ ಜನರೇಟರ್ ಅನ್ನ ಆನ್ ಮಾಡುತ್ತೆ. ಒಂದು ನಿಮಿಷ, ಅಂದ್ರೆ DG ಸೆಟ್ ಅನ್ನೋದು ಲಾಸ್ಟ್ ಆಪ್ಷನ್ ಆಗುತ್ತಾ? ಹಾಗಾದ್ರೆ ಡೀಸೆಲ್ ಉಳಿತಾಯ ಎಷ್ಟಾಗಬಹುದು? ಇದರಿಂದ ನಿಮ್ಮ DG ಸೆಟ್ನ ಬಳಕೆ 80-90% ಕಡಿಮೆ ಆಗಬಹುದು.
ಅಂದ್ರೆ ನೀವು ತಿಂಗಳಿಗೆ 50,000 ರೂಪಾಯಿ ಡೀಸೆಲ್ಗೆ ಖರ್ಚು ಮಾಡ್ತಿದ್ರೆ ಅದು ಕೇವಲ 5,000ಕ್ಕೆ ಇಳಿಯಬಹುದು. ಇದು ಪರಿಸರಕ್ಕೂ ಒಳ್ಳೆಯದು, ನಿಮ್ಮ ಪಾಕೆಟ್ಗೂ ಒಳ್ಳೆಯದು. 80-90% ಉಳಿತಾಯವೇ? ಇದು ನಂಬೋಕೆ ಆಗ್ತಿಲ್ಲ. ಇದು ನಿಜಕ್ಕೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಒಂದು ದೊಡ್ಡ ವರದಾನ. ಕೊನೆದಾಗಿ ಇದನ್ನ ಇನ್ಸ್ಟಾಲ್ ಮಾಡೋದು ಮತ್ತೆ ಮೊಬಿಲಿಟಿ ಬಗ್ಗೆ. ಇದು ದೊಡ್ಡ ಮೆಷಿನ್ ಅಲ್ವಾ? ಸೊ ಇದನ್ನ ಇಡೋಕೆ ಸ್ಪೆಷಲ್ ರೂಮ್, ತುಂಬಾ ಜಾಗ ಬೇಕಾ? ಇಲ್ವೇ ಇಲ್ಲ. ಇದರ ಕಾಂಪ್ಯಾಕ್ಟ್ ಆಲ್ ಇನ್ ಒನ್ ಡಿಸೈನ್ ಇರೋದ್ರಿಂದ ಇದು ಹಳೆ ಸಿಸ್ಟಮ್ಗಳಿಗಿಂತ ಕಡಿಮೆ ಜಾಗ ತಗೊಳ್ಳುತ್ತೆ. ಸಪರೇಟ್ ಇನ್ವರ್ಟರ್ ರೂಮ್, ಬ್ಯಾಟರಿ ರ್ಯಾಕ್ಗಳು ಆ ತಲೆನೋವು ಇರಲ್ಲ. ಅಷ್ಟೇ ಅಲ್ಲ, ಇದಕ್ಕೆ ಒಳ್ಳೆ ಕ್ವಾಲಿಟಿಯ ಕ್ಯಾಸ್ಟರ್ ವೀಲ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ಬೋದು. ಒಂದು ವೇಳೆ ನೀವು ನಿಮ್ಮ ಬಿಸ್ನೆಸ್ ಜಾಗ ಚೇಂಜ್ ಮಾಡಿದ್ರೆ ಇದನ್ನ ನಿಮ್ ಜೊತೆಲೇ ತಗೊಂಡು ಹೋಗೋದು ತುಂಬಾ ಸುಲಭ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾಗಿ ನೋಡಿದ್ರೆ ನಾವು ವಿದ್ಯುತ್ ಕಡಿತದ ತಲೆನೋವಿನಿಂದ ಶುರು ಮಾಡಿದೆ. ಆದ್ರೆ ಈ ಪ್ಯೂರ್ ಪವರ್ 30.0 ಕೇವಲ ಬ್ಯಾಕಪ್ ಕೊಡುವುದಲ್ಲ. ನೀವು ಹೇಳಿದ್ದನ್ನ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರ, ಇದು ನಿರಂತರವಾಗಿ ಕೆಲಸ ಮಾಡುತ್ತೆ, ಪರ್ಫಾರ್ಮೆನ್ಸ್, ಭಾರತದ ಕಠಿಣ ಪರಿಸ್ಥಿತಿಗಳಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ಳುತ್ತೆ, ಪ್ರೊಟೆಕ್ಷನ್, ಮತ್ತು ಸಮಸ್ಯೆಗಳನ್ನ ಊಹಿಸಿ ಕರೆಂಟ್ ಬಿಲ್ ಕಡಿಮೆ ಮಾಡಿ ಭವಿಷ್ಯಕ್ಕೆ ನಮ್ಮನ್ನ ಸಿದ್ಧ ಮಾಡುತ್ತೆ. ಇದು ಸರಿಯಾದ ಸಾರಾಂಶನಾ? ಸಂಪೂರ್ಣವಾಗಿ ಸರಿ. ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ. ಇದು ಬಿಸ್ನೆಸ್ಗಳಿಗೆ ಶಕ್ತಿಯ ಸ್ವಾತಂತ್ರ್ಯ ಕೊಡುವ, ಮನಃಶಾಂತಿ ತಂದುಕೊಡುವ ಮತ್ತು ಲಾಭವನ್ನು ಹೆಚ್ಚಿಸುವ ಒಂದು ಕಂಪ್ಲೀಟ್ ಸೊಲ್ಯೂಷನ್. ಸ್ಪಷ್ಟವಾಯಿತು. ಇಂದಿನ ಚರ್ಚೆಯಿಂದ ಪ್ಯೂರ್ ಪವರ್ 30.0 ಕೇವಲ ಒಂದು ಪವರ್ ಬ್ಯಾಕಪ್ ಪರಿಹಾರಕ್ಕಿಂತ ಅನೇಕ ಹೆಚ್ಚು ಅನ್ನೋದು ಖಚಿತವಾಯಿತು. ಇದು ದಕ್ಷತೆ, ವೆಚ್ಚ ಉಳಿತಾಯ ಮತ್ತು ಸುಸ್ಥಿರತೆಯನ್ನ ಒಟ್ಟಿಗೆ ತರುವ ಒಂದು ಬುದ್ಧಿವಂತ ವ್ಯವಸ್ಥೆ. ಇದು ಭಾರತದ ಸಣ್ಣ ಮತ್ತು ಮಧ್ಯಮ ವ್ಯವಹಾರಗಳ ಶಕ್ತಿ ಭದ್ರತೆಯ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಅಂತ ಕಾಣಿಸ್ತಿದೆ. ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆ. ವಿದ್ಯುತ್ ನಿರ್ವಹಣೆ ಅನ್ನೋದು ಇಂತಹ ಬುದ್ಧಿವಂತ ಆಟೋಮ್ಯಾಟಿಕ್ ಸಿಸ್ಟಮ್ಗಳ ಕೈಗೆ ಬಂದಾಗ ವ್ಯವಹಾರಗಳು ತಮ್ಮ ಭವಿಷ್ಯವನ್ನ ಹೇಗೆ ಪ್ಲಾನ್ ಮಾಡ್ಬೋದು? ವಿಶೇಷವಾಗಿ ಸರಿಯಾದ ವಿದ್ಯುತ್ ಗ್ರಿಡ್ ಇಲ್ಲದ ನಮ್ಮ ದೇಶದ ಸಣ್ಣ ಪಟ್ಟಣಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ಈ ತಂತ್ರಜ್ಞಾನ ಯಾವ ರೀತಿಯ ಹೊಸ ಆರ್ಥಿಕ ಅವಕಾಶಗಳ ಬಾಗಿಲನ್ನು ತೆರೆಯಬಹುದು? ಇದ್ರ ಬಗ್ಗೆ ಯೋಚಿಸಿ.